ನಮಸ್ಕಾರ ಆಚಾರ್ಯ. ಹರೇ ನಮ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುರುಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದ್ವಾದಶೇಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಕಾಲದ ಪ್ರಭೇದವನ್ನ ಹೇಳ್ತಾ ಬಂದ್ರು. ಇದರಲ್ಲಿ ವರ್ಷ ಅಂತ ಬಂದಾಗ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತ 14ನೇ ಶ್ಲೋಕದಲ್ಲಿ ಇಷ್ಟೆಲ್ಲ ಬಂತು. ಇದೆಲ್ಲ ದೇವರಿಗೆ ಹೆಸರು ಅಂತ ಬಂತು. ಸಂವತ್ಸರ ಅಂತ ದೇವರಿಗೆ ಹೆಸರು, ಪರಿವತ್ಸರ ಅಂತಾನೂ ದೇವರಿಗೆ ಹೆಸರು, ವತ್ಸರ ಎಲ್ಲ ದೇವರ ಒಂದು ನಾಮ ಅಂತ ಬಂತು. ಅದನ್ನೇ ಪ್ರಭಾಷ್ಯತೆ ಅಂತ ಕೊನೆಗೆ ಹೇಳ್ತಾರೆ. ಪ್ರಭಾಷ್ಯತೆ ಅಂದ್ರೆ ಈ ಶಬ್ದದಿಂದ ಭಗವಂತನನ್ನ ಅರ್ಥ ಸಹಿತವಾಗಿ ಕರೀತಾರೆ, ಸುಮ್ಮನೆ ಅಲ್ಲ. ಒಬ್ರಿಗೆ ಹೆಸರಿಟ್ಟಿದೀವಿ ಅಂದ್ರೆ ಆ ಹೆಸರು ಅನ್ವರ್ಥಕ ಆಗ್ಬೇಕು. ಅರ್ಥಕ್ಕೆ ತಕ್ಕ ಹಾಗೆ ಹೆಸರಿದೆ ಅಂತ, ಹೆಸರಿಗೆ ತಕ್ಕ ಹಾಗೆ ಅರ್ಥ ಇದೆ, ಏನೊಂದು ಬರ್ಬೇಕು, ಎರಡಲ್ಲಿ ಒಂದು. ಆ ಎರಡೂ ಇಲ್ದೆ ಹೋದ್ರೆ ವ್ಯರ್ಥ. ಬರೀ ಹೆಸರು ಸಾಂಕೇತಿಕ ಅಂತ ಆದ್ರೆ ಸುಮ್ಮನೆ ಒಬ್ಬರನ್ನ ಕರೀಲಿಕ್ಕೋಸ್ಕರ ಹೆಸರಿಟ್ಟ ಏನು ಉಪಯೋಗ? ಅರ್ಥನೂ ಅದರಲ್ಲಿ ಸೇರ್ಕೊಂಡಿರ್ಬೇಕು. ಅಂತ ಅನ್ವರ್ಥಕವಾದ ಹೆಸರಾಗಬೇಕು. ದೇವರ ಪ್ರತಿಯೊಂದು ಹೆಸರು ಅನ್ವರ್ಥಕ. ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ. ಈಗ ಗ್ರಹ, ನಕ್ಷತ್ರ, ಮತ್ತೆ ತಾರ, ಮತ್ತೆ ಪರಮಾಣು, ಕಾಲ, ಇದೆಲ್ಲ ಏನಿದೆಯಲ್ಲ, ಇದು ಯಾವುದು ನಮ್ಮ ಆಯುಷ್ಯವನ್ನ ನಿಯಂತ್ರಿಸೋದಲ್ಲ ಅಂತ ಮುಖ್ಯ ಈ ಭಾಗವತದ ಒಂದು ಸಂದೇಶ. ಅಂದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಅಥವಾ ಸಮಾನವಾಗಿ ಒಂದೇ ತರ ಇದೆ. ಇದೆಲ್ಲದಕ್ಕೆ ಏನ್ ಕಾರಣ? ಸೂರ್ಯ, ಅಂದ್ರೆ ನವಗ್ರಹಗಳು, ಮತ್ತೆ ಆಕಾಶದಲ್ಲಿರೋ ಗ್ರಹಮಂಡಲ, ಅಥವಾ ಪರಮಾಣು ಕಾಲ, ಸೂಕ್ಷ್ಮ ಕಾಲ ಏನಿದೆ ಅಲ್ಲ ಅಂತಾರೆ. ಇದೆಲ್ಲ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇಲ್ಲ ಮುಖ್ಯವಾಗಿ. ಹೊರತು ಈ ಹೆಸರಿನಿಂದ ಇರೋ ದೇವರು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅವನೇ ನಮ್ಮ ಆಯುಷ್ಯವನ್ನ ದೀರ್ಘವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಸಮರ್ಥ, ಕಡಿಮೆ ಮಾಡ್ಲಿಕ್ಕೆ ಅವನಿಗೆ ಶಕ್ತ, ಅವನಿಗೆ ಈ ಎಲ್ಲ ಹೆಸರು ಅಂತ ಈ ಅರ್ಥದಲ್ಲಿ ಇಲ್ಲಿ ವಿವರಣೆಗೆ ಬಂತು. ಈ ವಿವರಣೆ ಕೊಡ್ತಾ ಪದರತ್ನಾವಲಿಯಲ್ಲಿ ಒಂದೊಂದೇ ವಿವರಣೆಯನ್ನ ಕೊಡ್ತಾ ಬರ್ತಾರೆ. ಅಂದ್ರೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಅದರಲ್ಲಿ ಬ್ರಹ್ಮತರ್ಕದ ಮಾತಿಗೆ ನೇರ ಬರೋಣ. ಬ್ರಹ್ಮತರ್ಕದಲ್ಲಿ ಇದರ ಬಗ್ಗೆ ವಿವರಣೆ ಇದೆ, ಅದನ್ನ ಭಾಗವತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಮೊದಲಿಗೆ ಇಡಾವತ್ಸರನಾಮಾಸೌ ನಕ್ಷತ್ರ ದ್ವಾದಶೇ ಸ್ಥಿತ ಅಂತ ಇಡಾವತ್ಸರದ ಬಗ್ಗೆ ಒಂದು ಮಾತು ಬಂತು. ಅದಾದ್ಮೇಲೆ
ತಿಥೀನಾಂ ದ್ವಾದಶ ವರ್ತೆ ಯೋ ಹರಿಸ್ಸೋನುವತ್ಸರ. ಅನುವತ್ಸರ ಅಂದ್ಬಿಟ್ಟು ಮೊದಲು ಇಡಾವತ್ಸರ ಆಮೇಲೆ ಅನುವತ್ಸರದ ಬಗ್ಗೆ ಬಂತು. ಮೂರನೇ ಸಾಲಿನಲ್ಲಿ ವತ್ಸರೋ ಯಸ್ಥಿತಸ್ತ್ವನ್ನಾಂ ಅಂತ ವತ್ಸರದ ಬಗ್ಗೆ. ನಾಲ್ಕನೇ ಸಾಲಿನಲ್ಲಿ ಗುರುವಾ ವರ್ತೆ ದ್ವಾದಶಾಂಶೇ ಯಸ್ಥಿತ ಪರಿವತ್ಸರ ಅಂತ ಕೊನೆಗೆ ಬಂತು. ಅದಾದ್ಮೇಲೆ ಸೌರ ದ್ವಾದಶ ಮಾಸೇಶು ಯಸ್ತ ಸಂವತ್ಸರೋ ಹರಿ. ಸಂವತ್ಸರ ಅಂದ್ರೆ ಮೊದಲು ಕೊನೆ ಮೊದಲು ಕೊನೆ ಕೊನೆ ಅಂತ ಈ ಕ್ರಮದಲ್ಲಿ ಬ್ರಹ್ಮತರ್ಕದಲ್ಲಿ ಒಂದೊಂದೇ ಲೈನ್ ನಲ್ಲಿ ಅಷ್ಟರ ವಿವರಣೆಯನ್ನು ಹಾಕಿದ್ದಾರೆ. ಬಹಳ ಸೊಗಸಾದ ಒಂದು ವಿವರಣೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ವಿವರಣೆ ಅಂತ ಆಗ, ಈ ಅಶ್ವಿನಿ ಭರಣಿ ಈ ತರ ನಕ್ಷತ್ರಗಳೆಷ್ಟು? 27 ನಕ್ಷತ್ರ. ಆ 27 ನಕ್ಷತ್ರ 12 ಬಾರಿ ತಿರುಗ್ಲಿಕ್ಕೆ ಬೇಕಾದ ಒಂದು ವರ್ಷ ಏನಿದೆ ಅದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ನಕ್ಷತ್ರಗಳು 12 ಬಾರಿ. ಇದನ್ನ ಇಡಾವತ್ಸರ ನಾಮಾಸೋ ನಕ್ಷತ್ರ ದ್ವಾದಶೇ ಸ್ಥಿತ ಅಂತ ಅದನ್ನೇ ಒತ್ತು ಕೊಟ್ಟು ಹೇಳಿದ್ದಾರೆ. ಇದು ನಕ್ಷತ್ರಗಳ ಬಗ್ಗೆ ಆಯ್ತು. ಹಾಗಾಗಿ ನಾಕ್ಷತ್ರಮಾನ ಅಂತ ಹೇಳ್ತಾರೆ. ನಕ್ಷತ್ರಕ್ಕೆ ಸಂಬಂಧಪಟ್ಟ ಒಂದು ಪರಿಮಾಣ ನಾಕ್ಷತ್ರಮಾನ. ನಾಕ್ಷತ್ರಮಾನ ವರ್ಷದ ಇಡಾವತ್ಸರ ಅನ್ನೋ ಹೆಸರಿನಿಂದ ಭಗವಂತನ ಕರೀತಾರೆ. ಇಡಾವತ್ಸರ ಅಂತ ದೇವರಿಗೆ ಕರೀತಾರೆ. ಇನ್ನು ಅನುವತ್ಸರ ಅಂತ ಯಾವುದನ್ನು ಕರೀತಾರೆ ಅದನ್ನು ಮುಂದೆ ವಿವರಿಸಿದ್ದಾರೆ. ತಿಥೀನಾಂ ದ್ವಾದಶ ವರ್ತೇಯೋ ಹರಿಸ್ಸೋನುವತ್ಸರ. ತಿಥಿಗಳು ಅಂದ್ರೆ ಪ್ರತಿಪತ್ತು, ಪ್ರತಿಯೊಂದು ಮುಂದಿನ ತಿಥಿಗಳೇನಿದೆ ಅದರಲ್ಲಿ ಶುಕ್ಲ ಪ್ರತಿಪತ್ತಿನಿಂದ ಆರಂಭಿಸಿ ಅಮಾವಾಸ್ಯೆಯ ತನಕ 30 ತಿಥಿಗಳು. ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ತಾತ್ಪರ್ಯ. ಪ್ರತಿಪತ್ತಿನಿಂದ ಪೂರ್ಣಿಮೆ, ನಂತರ ಪುನಃ ಅಮಾವಾಸ್ಯೆ. ಅಮಾವಾಸ್ಯ ತನಕ ಏನಿದೆ ಇದು 12 ಬಾರಿ ತಿರುಗಿದಾಗ, ತಿಥಿಗಳ ಒಂದು ಆವರ್ತನೆ ಆದಾಗ ಚಾಂದ್ರಮಾನದ ಪ್ರಕಾರ ಅನುವತ್ಸರ ಅಂತ ಇದನ್ನು ಕರೀತಾರೆ. ದೇವರಿಗೆ ಅದ ಹೆಸರು. ದೇವರೇ ಇದೆಲ್ಲ ಮಾಡೋದು ಈ ತರ. ಹಾಗಾಗಿ ತಿಥಿಗಳ 12 ಬಾರಿ ಪರಿವರ್ತನ, ನಕ್ಷತ್ರಗಳ 12 ಬಾರಿ ಪರಿವರ್ತನ, ಅದು ನೋಡ್ಕೊಂಡು ಅದಕ್ಕೆ ಇಡಾವತ್ಸರ ಅಂತ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ, ತಿಥಿಗಳಿಗೆ ಸಂಬಂಧಪಟ್ಟ ಹಾಗೆ ಅನುವತ್ಸರ ಅಂತ ಕರಿತೀವಿ. ಇನ್ನು ವತ್ಸರ ಅಂತ ಯಾವುದನ್ನು ಕರೀತಾರೆ ಅಂದ್ರೆ 360 ದಿನ ಇವುಗಳಿಂದ ಆಗುವಂತಹ ವರ್ಷ ಏನಿದೆ ಅದನ್ನ ವತ್ಸರ ಅಂತ ಕರೀತಾರೆ. ಇನ್ನು ಪರಿವತ್ಸರ ಅಂತ ಯಾವುದನ್ನು ಕರೀತಾರೆ ಅಂದ್ರೆ, ಈ ಗುರು ಗ್ರಹ ಅಂದ್ರೆ ಬೃಹಸ್ಪತ್ಯಾಚಾರ್ಯ ಅಭಿಮಾನಿಯಾದ ಗ್ರಹ ಗುರುಗ್ರಹ. ಆ ಗುರುಗ್ರಹ 12 ರಾಶಿಯಲ್ಲಿ ಸಂಚಾರ ಮಾಡ್ತಾ ಹೋಗುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕರ್ಕಾಟಕ ಇದೆಲ್ಲ ಏನಿದೆಯಲ್ಲ, ಪ್ರತಿಯೊಂದು ರಾಶಿಯನ್ನ 12 ರಾಶಿಯನ್ನ ಸಂಚಾರ ಮಾಡ್ಬೇಕಾದ್ರೆ ಈ 12ನೇ ಒಂದು ಅಂಶ ಅಂತ ಅನಿಸ್ಕೊಳತ್ತಂತಷ್ಟೇ. 12 ರಾಶಿಯಲ್ಲಿ ಸಂಚಾರ ಮಾಡ್ತಾ ಹೋಗುತ್ತೆ ಗುರುಗ್ರಹ. ಆ 12ನೇ ಒಂದು ಅಂಶ ಏನಿದೆ ಅದನ್ನ ಬಾರಹಸ್ಪತ್ಯಮಾನದ ಒಂದು ವರ್ಷ ಅಂತ ಪರಿಗಣಿಸ್ತಾರೆ. ಅಂದ್ರೆ ಬೃಹಸ್ಪತಿಗೆ ಸಂಬಂಧಪಟ್ಟ ಹಾಗೆ ಅವನ ಪರಿಕ್ರಮಣದಿಂದ, ಅಂದ್ರೆ ಒಂದು ವರ್ಷ ಅಂತ ನಾವು ಕಂಡು ಹಿಡಿಯೋದು ನಕ್ಷತ್ರ ತಿರುಗೋದು ನೋಡಿ, ನಕ್ಷತ್ರ ಪರಿವರ್ತನೆಯಿಂದ, ತಿಥಿಗಳ ಒಂದು ಪುನಃ ಪರಿವರ್ತನೆಯಿಂದ, ಇನ್ನೊಂದು ಈ 360 ದಿನ ಆಗೋದ್ರ ಮುಖಾಂತರ, ಮತ್ತೊಂದು ಈ ಬಾರಹಸ್ಪತ್ಯಮಾನದ ಪ್ರಕಾರ ಅಂದ್ರೆ ಗುರುಗ್ರಹದ ಸಂಚಾರದ ನೆಪದಿಂದ. ಹೀಗೆ ಈ ಬೃಹಸ್ಪತಿಯ ಒಂದು ಸಂಚಾರ ನೆಪದಿಂದಾಗಿ ಕರೆಯುವಂತಹ ಒಂದು ವರ್ಷ ಅಂದ್ರೆ ಅದಕ್ಕೆ ಪರಿವತ್ಸರ ಅಂತ ಕರೀತಾರೆ. ಇನ್ನು ಸೌರಮಾನದ ಪ್ರಕಾರ ಏನು 12 ತಿಂಗಳಾಗಿ ವರ್ಷ ಅಂತ ಕರೀತಾರೆ ಅದನ್ನ ಸಂವತ್ಸರ ಅಂತ ಕರೀತಾರೆ. ಹಾಗಾಗಿ ಚಾಂದ್ರಮಾನಕ್ಕೆ ಅನುವತ್ಸರ, ಅಲ್ಲಿ ಸೌರಮಾನಕ್ಕೆ ಸಂವತ್ಸರ. ಆ 360 ದಿನ ಅಂತ ತಗೊಂಡ್ರೆ ಆಗ ಆಗುವಂಥದ್ದು ವತ್ಸರ. ಹಾಗಾಗಿ ನಾವು ಸಂವತ್ಸರ ಮತ್ತೆ ಅನುವತ್ಸರ ಅಂತ ಬಳಕೆಯಲ್ಲಿದೆ ನಮ್ಗೆ. ಅದು ಅನುವತ್ಸರ ಅಂತ ಬಳಸ್ತಾರೆ ನಾವು ಎಲ್ಲದಕ್ಕೂ ಸಂವತ್ಸರ ಅಂತ ಹಾಕ್ಬಿಡ್ತೀವಿ. ಸಂವತ್ಸರ ಅಂತ ಹಾಕಿದ್ದಾರೆ ಅಂದ್ರೆ ಅದು ಸೌರಮಾನದ ಪ್ರಕಾರ ಅಂತ, ಚಾಂದ್ರಮಾನದ ಪ್ರಕಾರ ಅಂತ ಅಲ್ಲ. ಎಲ್ಲಾ ಕಡೆ ಸೌರಮಾನದ ಒಂದು ಸಂಪರ್ಕ ಬೇಕೇ ಬೇಕು. ಆ ದೃಷ್ಟಿಯಿಂದ ಹಾಗೆ ಹಾಕಿ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಅಂತೂ ಈ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬ್ರಹ್ಮತರ್ಕದಲ್ಲಿ ಎಲ್ಲ ದ್ವಾದಶ ಅಂತ, ಅಲ್ಲಿ ಮಾತ್ರ ಪರಿವತ್ಸರದಲ್ಲಿ ಮಾತ್ರ ದ್ವಾದಶ ಅಂಶ ಅಂತ ಹೇಳಿದ್ದಾರೆ. ಗುರುವಾವರ್ತ, ಗುರು ಅಂದ್ರೆ ಬೃಹಸ್ಪತಿ ಗ್ರಹ, ಅದರ ಆವರ್ತನೆಯಲ್ಲಿ
12 ರಾಶಿಗಳಲ್ಲಿ ಸಂಚಾರ ಮಾಡಿದಾಗ ಅದರಲ್ಲಿ ಒಂದು ಅಂಶ ಏನಿದೆ, ಆ ಒಂದು ಅಂಶದಲ್ಲಿ ಇರೋ ಭಗವಂತನಿಗೆ ಪರಿವತ್ಸರ ಅಂತ ಕರೀತಾರೆ ಅಂತ ವರ್ಣನೆ ಮಾಡಿದ್ರು. ಈ ರೀತಿ ಬೃಹಸ್ಪತ್ಯಾಚಾರ್ಯರದ ಒಂದಂಶ ಅಂತ ಅಲ್ಲಿ ಏನ್ ಹೇಳಿದಾರಲ್ಲ, ಅಥವಾ 12ನೇ ಒಂದಂಶ ಅಂತ ಅಲ್ಲಿ ಮಾತ್ರ. ಇನ್ ಮಿಕ್ಕಿದ್ ಮಾತ್ರ ಎಲ್ಲಾ ಕಡೆ ಸೌರದ್ವಾದಶಕೆ ಮಾಸೆ ಅಂತ 12 ಅಂತ ಹೇಳಿದ್ದಾರೆ. ತಿಥಿನಾಂ ದ್ವಾದಶ ಆವರ್ತೆ ಅಂತ, ತಿಥಿಗಳ 12 ಆವರ್ತನ ಏನಿದೆ ಅದು ಆವರ್ತ ಅಂತ ಬಂತು. ಅಲ್ಲೂ ದ್ವಾದಶ. ಮೊದಲನೇ ಅದರಲ್ಲೂ ನಕ್ಷತ್ರ ದ್ವಾದಶ ಅಂತ ಅದರಲ್ಲೂ ಕೂಡ 12 ಅಂತ ಬಂತು. 12ನೇ ಒಂದಂಶ ಅಂತ ಬಂದ ಬೃಹಸ್ಪತ್ಯಮಾನ ಪ್ರಕಾರ. ಹಾಗಾದ್ರೆ ಒಟ್ಟೇನಾಯ್ತು, ನಕ್ಷತ್ರಮಾನ, ಚಾಂದ್ರಮಾನ ಮತ್ತೆ ಸಾವನಮಾನ ಅಂತ ಕರೀತಾರೆ. ಯಾವ್ದಕ್ಕೆ? 360 ದಿನಕ್ಕೆ, ಅದಕ್ಕೊಂದು ಹೆಸರು. ಇನ್ನು ಬಾರಹಸ್ಪತ್ಯಮಾನ, ಸೌರಮಾನ. ನಮಗ್ ಗೊತ್ತಿರೋ ಸೌರಮಾನ ಚಾಂದ್ರಮಾನ ಅಂತ ಕೇಳಿರ್ತೀವಿ ಪಂಚಾಂಗದಲ್ಲಿ, ಆದ್ರೆ ನಕ್ಷತ್ರಮಾನನೂ ಇದೆ. ಹಾಗೆ ಈ ಸಾವನಮಾನ ಇದೆ, ಜೊತೆಗೆ ಬಾರಹಸ್ಪತ್ಯಮಾನನೂ ಇದೆ. ಆ ಲೆಕ್ಕ ಇಲ್ಲಿ ತೋರಿಸಿಲ್ಲ. 2 ಲೆಕ್ಕದಲ್ಲಿ ಪಂಚಾಂಗದ ಅನುಷ್ಠಾನವನ್ನು ಮಾಡ್ತಾರೆ. ಇದನ್ನೇ ಇಲ್ಲಿ ಸ್ಮೃತಿ ಸಿದ್ಧತ್ವಾದಿದಂ ಗಾಹ್ಯಂ ಅಂತ, ಇವೆಲ್ಲ ಇದೆಯಾ ಅಂತ ಮೊದಲು ಸುಮ್ಮನೆ ಏನೋ ಹೇಳಿದ್ದಾರೆ ಅಂದ್ರೆ ಇಲ್ಲ, ಇದೆಲ್ಲ ಕಾಲದ ಒಂದು ಪ್ರಭೇದ, ಇದೆಲ್ಲ ದೇವರಿರ್ತಾನೆ, ಇದು ಸ್ಮೃತಿಯಲ್ಲಿದೆ, ಅಂದ್ರೆ ಬ್ರಹ್ಮತರ್ಕದಲ್ಲಿದೆ ಅಂತ ಆಚಾರ್ಯರು ಆ ಸ್ಮೃತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಇದನ್ನ ಇಲ್ಲಿ ವಿಶೇಷವಾಗಿ ವಿಜಯಧ್ವಜ ತೀರ್ಥರು ಬಿಡಿಸ್ತಾರೆ. ಸೌರದ್ವಾದಶ ಮಾಸಾಹ ಸಂಕ್ರಮಣ ಅವಸಾನಾಹ. ಒಂದು ಸಂಕ್ರಮಣ ಬರುತ್ತಲ್ಲ, ಮಕರ ಸಂಕ್ರಮಣ, ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಎಲ್ಲ ಈ ಸಂಕ್ರಮಣದವರೆಗೆ ಇರುತ್ತೆ ಸೌರದ್ವಾದಶ ಮಾಸಾಹ. ಅಂಥ 12 ಮಾಸದಲ್ಲಿರೋ ಭಗವಂತನಿಗೆ ಸಂವತ್ಸರ ಅಂತ ಕರೀತಾರೆ ಅಂತ ಮೊದಲು ಆ ಸೌರಮಾನದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ವಿಜಯಧ್ವಜ ತೀರ್ಥ. ಬೇಜಾರು ಮಠದ ಪರಂಪರೆಯಲ್ಲಿ ಬರೋ ಸೌರಮಾನದ ಬಗ್ಗೆ ಕೊಟ್ಟಿದ್ದಾರೆ. ದ್ವಾದಶ ರಾಶಿಷು, ಆಮೇಲೆ ಬಾರಹಸ್ಪತ್ಯಮಾನದ ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ 27 ನಕ್ಷತ್ರಾಣಿ ತದ್ವಾದಶ ಮಾಸೇಶು ಸ್ಥಿತ ಇಡಾವತ್ಸರ ನಾಮ. 12 ಮಾಸಗಳಲ್ಲಿ ಈ ನಕ್ಷತ್ರಗಳ 27 ಅದ್ರ ಬಗ್ಗೆ ಹೇಳಿದ್ರು. ಆಮೇಲೆ ಅನುವತ್ಸರದ ಬಗ್ಗೆ ಬಂತು, ಅಂದ್ರೆ ತಿಥಿಗಳ ಬಗ್ಗೆ, ಚಾಂದ್ರಮಾನ. ಅದಾದ್ಮೇಲೆ ವತ್ಸರದ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಅವ್ರ ಕ್ರಮ, ಮೊದಲು ಸೌರಮಾನ ಹೇಳಿದ್ರು, ಆಮೇಲೆ ಬಾರಹಸ್ಪತ್ಯಮಾನ, ಆಮೇಲೆ ನಕ್ಷತ್ರಮಾನ, ಆಮೇಲೆ ಚಾಂದ್ರಮಾನ, ಆಮೇಲೆ ವತ್ಸರ. ಈ ಕ್ರಮದಲ್ಲಿ ಇದೆ. ಆಚಾರ್ಯರ ಉಲ್ಲೇಖ ಮೊದಲಿಂದ ಈ ಇಡಾವತ್ಸರದಿಂದ ಅಂದ್ರೆ ಇದು ನಕ್ಷತ್ರಮಾನದಿಂದ ಪ್ರಾರಂಭ ಮಾಡಿದ್ರು, ಕೊನೆಗೆ ಸೌರಮಾನಕ್ಕೆ ನಿಲ್ಲಿಸ್ತಾರೆ. 2ನೇದು ಚಾಂದ್ರಮಾನ ಪರಿಗಣನೆ ಮಾಡಿದ್ದಾರೆ. ಅಂದ್ರೆ ಇದು ಆ ಸ್ಮೃತಿ ಗ್ರಂಥದಲ್ಲಿ ಉಲ್ಲೇಖ ಇರೋದು ಅಷ್ಟು, ಆ ತರ ಇದೆ. ಈ ರೀತಿಯಲ್ಲಿ ಈ ಎಲ್ಲ ಕಾಲದ ಪ್ರಭೇದಗಳಲ್ಲಿ ಭಗವಂತ ಇದ್ದು ತಾನೇ ಅನಿಮಿಷ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದನ್ನ ಈ ಮುಂದೆ ಇನ್ನೊಂದು ಶ್ಲೋಕದಿಂದ ಆಚಾರ್ಯ ತಿಳಿಸಿದ್ದಾರೆ. ಸರ್ವದಾ ದರ್ಶನಾತ್ ತಸ್ಯ ಅನಿಮಿಷತ್ವಂ ವಿದುರ್ಬುಧಾಃ ಸತತಂ ಗಮನಾದ್ವಾಪಿ ಕಾಲಸ್ತಸ್ಯ ಮಹಾತ್ಮನ ಅಂತ. ಇದ್ರ ವಿವರಣೆ ಹಿಂದೆನೆ ಆಗಿರೋದ್ರಿಂದ ಮತ್ತೆ ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ. ಇದು ಮುಂದೆ ಈ ಪ್ರಕಾಶಿಕ ಅನ್ನೋ ವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಅಸೌ ಹರಿಹಿ ಅಶ್ವಿನ್ಯಾದಿ 27 ನಕ್ಷತ್ರಾಣ 12 ವಾರಂ ಆವೃತ್ತೋ ಯಾವಾನ್ ಕಾಲ ತಸ್ಮಿನ್ ಕಾಲೇ ನಿಯಾಮಕತ್ವೇನ ಸ್ಥಿತ. ಸ್ಪಷ್ಟವಾಗಿ ಅದನ್ನು ಬಿಡಿಸ್ಬಿಡ್ತಾರೆ. ಈ ಸಂವತ್ಸರ ಪರಿವತ್ಸರ ಅಂತೆಲ್ಲ ಈ ಶಬ್ದಗಳಿಗೆ ಏನ್ ಅರ್ಥ ಅಂದ್ರೆ, ಪರಮಾಣು ಕಾಲ ಅನ್ನೋ ಶಬ್ದದಿಂದ ಹೇಗೆ ದೇವರನ್ನ ತಗೊಳ್ತೀರೋ ಹಾಗೆ ತತ್ಸಮಾನ ಯೋಗಕ್ಷೇಮ ಇದರಿಂದನೂ ದೇವರನ್ನ ತಗೊಳ್ಬೇಕು. ಹೇಗೆ? ಅಶ್ವಿನ್ಯಾದಿ, ಅಶ್ವಿನಿ ಮುಂತಾದ 27 ನಕ್ಷತ್ರಗಳ 12 ಬಾರಿ ಆವೃತ್ತಿಯಾದಾಗ ಯಾವ ಸಮಯ ಇದೆಯಲ್ಲ ಆ ಸಮಯ ಭಗವಂತನ ಅಧೀನವಾಗಿರುತ್ತೆ. ಆ ಸಮಯದಲ್ಲಿ ಭಗವಂತ ಇರ್ತಾನೆ. ಹಾಗೆ ತಿಥಿಗಳು ಕೂಡ ಶುಕ್ಲ ಪ್ರತಿಪತ್ತಿನಿಂದ ಆರಂಭ ಮಾಡಿ ಅಮಾವಾಸ್ಯೆಯ ತನಕ 30 ಸಂಖ್ಯಾಕಾನ 30 ತಿಥಿಗಳೇನಿದೆ ಇದರ 12 ವಾರ ಆವರ್ತ ಅಂದ್ರೆ 12 ಬಾರಿ ಆವೃತ್ತಿ ಏನಿದೆ ಅಂಥ ಕಾಲದಲ್ಲಿ ದೇವರಿದ್ದಾನೆ. ಇನ್ನು ಅನ್ನಹಾಂ ಷಷ್ಠಿ ಉತ್ತರ ಶತತ್ರಯ. ಷಷ್ಠಿ ಉತ್ತರ ಶತತ್ರಯ ಅಂತಂದ್ರೆ ಷಷ್ಠಿ ಅಂದ್ರೆ 6 ಅಂತ, ಷಷ್ಠಿ ತಿಥಿ 6, ಮತ್ತೆ ಉತ್ತರ ಶತತ್ರಯ 300 ಅಂತ ಅರ್ಥ. ಶತತ್ರಯ 300 ಮತ್ತೆ 60 ಆಗ್ಬೇಕು. 60 ಹೇಗಾಗಿತ್ತು? ಷಟ್ ಅಂತಂದ್ರೆ ಇವಾಗ ಸಪ್ತಮಿ ಹೇಳ್ತೀರ, ಪಂಚಮಿ ಷಷ್ಠಿ ಸಪ್ತಮಿ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಷಷ್ಠಿ ಅಂತ ಮಹಾಪ್ರಾಣ ಹೇಳಿದ್ರೆ ಅದು 6ನೇದು ಅಂತ ಅರ್ಥ. ಮತ್ತೆ ಷಟ್ ಅಂತಂದ್ರೆ 6 ಅಂತ ಅರ್ಥ. ಷಷ್ಠಿ ಅಂತ ಹೇಳ್ತಾರಲ್ಲ, ಆ ಷಷ್ಠಿ ಅಂತ ಅಲ್ಪ ಪ್ರಾಣ ಹೇಳಿದ್ರೆ 60 ಅಂತ ಅರ್ಥ. ಈಗ ಷಷ್ಟ್ಯಬ್ದ ಮುಹೂರ್ತ,
ಷಷ್ಟ್ಯಬ್ದ ಅಂತ ಹೇಳ್ತೀವಿ. ಅಲ್ಲಿ ಷಷ್ಠಿ ಹೇಳ್ಬಾರ್ದು, ಮಹಾಪ್ರಾಣ ಹಾಕ್ಬಾರ್ದು. ಅಲ್ಲಿ ಮಹಾಪ್ರಾಣವನ್ನ ಹಾಕಿದ್ರೆ 6ನೇ ವಯಸ್ಸು ಅಂತ ಅರ್ಥ, 6 ವರ್ಷ ಆಗಿದೆ ಇವ್ರಿಗೆ ಅಂತ ಅರ್ಥ. ಮಹಾಪ್ರಾಣ ಹಾಕಿದ್ರೆ ಷಷ್ಠಿ ಅಬ್ದ, ಷಷ್ಠ್ಯಬ್ದ ಅಂತ ಸಂಧಿ ಮಾಡಿ ಹಾಕಿದ್ರೆ. ಅದರಿಂದ ಆ ಶಬ್ದನ 2 ತರ ತಪ್ಪು ಮಾಡ್ತಾರೆ. ಒಂದು ಷಷ್ಠ್ಯಬ್ದ ಮಾಡ್ಬಿಡ್ತಾರೆ, ಇದು ತಪ್ಪು. ಯಾಕೆ ನಾವು ದಿನ ಇದು ಪಂಚಾಂಗದಲ್ಲಿ ಹೇಳ್ಕೊಳ್ತಾ ಇರ್ತೀವಿ, ಯಾವ ತಿಥಿ ಬಂದಾಗ ಷಷ್ಠ್ಯಾಂ ತಿಥೌ ಅಂತ. ಷಷ್ಠ್ಯಾಂ ತಿಥೌ ಅಂದ್ರೆ 60ನೇ ತಿಥಿಯಲ್ಲಿ ಅಂತ ಅರ್ಥ, 6ನೇ ತಿಥಿಯಲ್ಲಿ ಅಂತ ಅರ್ಥ, 6 ಅಂತ ಅರ್ಥ ಷಷ್ಠ್ಯಾಂ. ಅದ ಷಷ್ಠ್ಯಬ್ದ ತಪ್ಪು ಆ ತರ ಹೇಳೋದು. ಷಷ್ಠ್ಯಬ್ದ ಅಂದ್ರೆ ಅಲ್ಪ ಪ್ರಾಣ ಹೇಳ್ಬೇಕು. ಯಾಕೆ ಷಷ್ಠಿ ಅಂದ್ರೆ 60 ಅಂತ ಸಂಸ್ಕೃತದಲ್ಲಿ ಅರ್ಥ. ಸರಿ, ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಷಷ್ಠಿ ಅಂತ ಏನೋ ಅಲ್ಪ ಪ್ರಾಣ ಹೇಳಿದ್ರು ಅನ್ಕೊಳ್ಳಿ, ಅದು ಗೊತ್ತಿಲ್ಲದೆ ಆಗೋಗಿರುತ್ತೆ. ಷಷ್ಠಿ ಅನ್ನೋದು ಬೇಡ, ಷಷ್ಠಿ ಅಂತ ಇರ್ಬೇಕು ಅಂತ. ಈಗ ಹೇಗೆ ಈ ದಷ್ಟ ಪುಷ್ಟವಾಗಿದ್ದಾರೆ ಅಂದ್ರೆ ದಷ್ಟ ಪುಷ್ಟವಾಗಿದ್ದಾರೆ ಅಂತ ಕೆಲವರು ಹೇಳ್ಬಿಡ್ತಾರೆ, ಅದು ತಪ್ಪು. ಮಹಾಪ್ರಾಣ ಅಲ್ಪ ಪ್ರಾಣ ಇರ್ಬೇಕು, ಹಾಗೆ ದಷ್ಟ ಪುಷ್ಟ ಇರೋ ತರ ಷಷ್ಠಿ ಅಂತ ಅನ್ಕೊಂಡು ಅದು ಗೊತ್ತಿಲ್ಲದೆ ಪ್ರಯೋಗ ಮಾಡೋದು ಇದೆ. ಇನ್ನೊಂದು ಷಷ್ಠ್ಯಬ್ಧಿ ಮಾಡ್ಬಿಡ್ತಾರೆ, ಅದೊಂದು ಹೇಳ್ತಾರೆ. ಷಷ್ಠ್ಯಬ್ಧಿ ಕಾರ್ಯಕ್ರಮ ಇದೆ ಅಂತ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕಿಸ್ಬಿಡ್ತಾರೆ, ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿಸ್ಬಿಡ್ತಾರೆ. ಷಷ್ಠ್ಯಬ್ಧಿ ಮಾಡ್ಬಿಡ್ತಾರೆ. ಅಬ್ಧಿ ಅಂದ್ರೆ ಏನು? ಈ ರಾಯರ ಸ್ತೋತ್ರದಲ್ಲಿ ಬರುತ್ತಲ್ಲ, ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಬ್ಧಿ, ಪಯೋಬ್ಧಿ ಪಾರ ಅಬ್ಧಿ. ಅಬ್ಧಿ ಅಂದ್ರೆ ಸಮುದ್ರ ಅಂತ ಅರ್ಥ. ಹಾಗಾದ್ರೆ ಷಷ್ಠ್ಯಬ್ಧಿ ಅಂದ್ರೆ 60 ಸಮುದ್ರ ಅಂತ ಆಗ್ಬಿಡುತ್ತೆ, 60 ಸಮುದ್ರದ ಮಹೋತ್ಸವ ಅಂತ ಆಗ್ಬಿಡುತ್ತೆ. ಅದು ತಪ್ಪು. ಹಾಗಾದ್ರೆ ನಿಜವಾಗಿ ಹೇಗ್ ಕರಿಬೇಕು ಈ ಶಬ್ದನ? ಷಷ್ಠ್ಯಬ್ದ ಮಹೋತ್ಸವ. ಅಬ್ದ ಅಂದ್ರೆ ವರ್ಷ ಅಂತ ಅರ್ಥ, ಅಲ್ಲೂ ಮಹಾಪ್ರಾಣ ಅಲ್ಲ. ಅಬ್ದ ಅಂದ್ರೆ ಅಲ್ಪ ಪ್ರಾಣ, ಷಷ್ಠಿ ಅಲ್ಲೂ ಅಲ್ಪ ಪ್ರಾಣ. ಷಷ್ಠ್ಯಬ್ದ ಪೂರ್ತಿ ಶಾಂತಿ ಅಂದ್ರೆ ಸರಿ, ಷಷ್ಠ್ಯಬ್ದ ಪೂರ್ತಿ ಶಾಂತಿ, ಇದು ಸರಿ ಕ್ರಮ. ಆ ಪದ ಷಷ್ಠ್ಯಬ್ದ ಅನ್ನೋದು ಮಾತ್ರ ಎಚ್ಚರ ಇರ್ಬೇಕು ಆ ಪದನ ಬಳಸೋದ್ರಲ್ಲಿ, ಇಲ್ಲ ಬೇರೆ ಅರ್ಥನೇ ಆಗ್ಬಿಡುತ್ತೆ. ಇಲ್ಲಿ ಷಷ್ಠ್ಯುತ್ತರ ಶತತ್ರಯ ಅಂತ ಬರೆದು ಬಿಟ್ರೆ ತಪ್ಪು. ಹಾಗಿದೆ ಇಲ್ಲಿ, ಇದು ತಪ್ಪಾಗಿದೆ, ಅದನ್ನ ತಿದ್ದುಕೊಬೇಕು. ಇಲ್ಲ ಷಷ್ಠಿ ಅಂತ ಮಹಾಪ್ರಾಣ ಇದ್ರೆ, ಇಲ್ಲ ಷಷ್ಠ್ಯುತ್ತರ ಶತತ್ರಯ ಅಂದ್ರೆ ಸರಿ, 360 ಅಂತ ಅರ್ಥ ಬರುತ್ತೆ. ಇದೊಂದು ವಿಷಯ. ಹಾಗಾದೇನಾಯ್ತು? ಯಂ ಕಂಚನ ದಿವಸ ಆರಭ್ಯ ಗಣನಾಯ. ಇವ್ರು ಹೇಳೋದು ಯಾವ್ದೋ ದಿವಸ ಕಾಲದ ಗಣನೆ ಪ್ರಾರಂಭ ಮಾಡ್ತೀವಿ. ಯಾವ ದಿವಸ ಕಾಲದ ಗಣನೆ ಶುರು ಮಾಡ್ತೀವೋ ಅಲ್ಲಿಂದ ಹಿಡಿದು 360ನೇ ದಿವಸದವರೆಗೆ ಏನ್ ಕಾಲ ಇದೆಯಲ್ಲ ಅದಕ್ಕೆ ಅದರಲ್ಲಿರುವಂತಹ ದೇವರಿಗೆ ವತ್ಸರ ಅಂತ ಕರೀತಾರೆ. ಇದಾದ್ಮೇಲೆ ತಿಥೀನಾಂ ದ್ವಾದಶಾವೃತ್ತೇತು ವೃತ್ತಿಹ್ರಾಸ ಸಂಭವೇನ ಅಹ್ನಾಂ ಷಷ್ಠ್ಯುತ್ತರ ಶತತ್ರಯತ್ವ ನಿಯಮ ಅಥೋ ಅಸ್ಯ ತಥೋ ಭೇದ ಇತಿ ಜ್ಞಾತವ್ಯಂ. ಅಲ್ಲ, ತಿಥಿಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಒಂದ್ ಪ್ರಶ್ನೆ. ಯಾಕೆಂದ್ರೆ ವತ್ಸರ ಪರಿಗಣನೆ ಮಾಡೋದು ತಿಥಿಗಳಲ್ಲಿ ಮುಖಾಂತರ ತಾನೆ. ವತ್ಸರ ಅಂದ್ರು ವತ್ಸರ ಅಂತಂದ್ರು ಅದು ಒಂದೇ ಆಗತ್ತಲ್ವಾ, ಏನ್ ವ್ಯತ್ಯಾಸ ಇಲ್ವಲ್ಲ ಅಂತ ಒಂದ್ ಅನ್ನಿಸ್ಬಹುದು. ಅನುವತ್ಸರ ಅಂತಂದ್ರೆ ತಿಥಿಗಳಿಗೆ ಹೇಳೋದು ಸರಿಯಾಗಿದೆ. ವತ್ಸರ ಮತ್ತೆ ಅನುವತ್ಸರ ಎರಡು ಒಂದೇ ಆಯ್ತಲ್ವಾ, ತಿಥಿಗಳ ಲೆಕ್ಕಾಚಾರದಲ್ಲೇ ತಾನೆ 1 ವರ್ಷ ಆಗೋದು. ಅಂದ್ರೆ ವ್ಯತ್ಯಾಸ ಇದೆ ಅಂತ ಇವರು ಇದೊಂದು ವಿಶೇಷ ತಿಳಿಸ್ತಾರೆ. ಯಾಕಂದ್ರೆ ತಿಥಿಗಳು 12 ಬಾರಿ ಆವೃತ್ತಿ ಆಗ್ಬೇಕಾದ್ರೆ ವೃದ್ಧಿ ಹ್ರಾಸ ಆಗತ್ತಂತೆ, ಹೆಚ್ಚು ಕಡಿಮೆ ಆಗತ್ತಂತೆ ತಿಥಿಗಳಲ್ಲಿ. ಅದಕ್ಕೆ ನಮ್ಗೀಗ ಈ ಏಕಾದಶಿ ಬಂದಾಗ ಸಂದಿಗ್ಧ ಏಕಾದಶಿ ಬಂದ್ಬಿಡುತ್ತೆ. ತಿಥಿ ಏಕಾದಶಿ ಅಂತ ಹೇಳ್ಬೇಕು ಅವತ್ತಿನ ದಿವಸ ಸಂಕಲ್ಪದಲ್ಲಿ, ಅದ ಪಾಲನೆ ಮಾಡ್ಬೇಕು ಅಂತ ಅರ್ಥ. ಊಟ ಎಲ್ಲ ಇರುತ್ತೆ, ಭೋಜನ. ಅದು ಸಂದಿಗ್ಧ ಏಕಾದಶಿ, ವಿದ್ಧ ಏಕಾದಶಿ ಅಂತ ಇನ್ನೊಂದು ಶಬ್ದದಿಂದಲೂ ಕರಿತೀವಿ. ಅದಕ್ಕೆ ಅನೇಕ ಹೆಸರುಗಳು ಇದೆ. ಕೃಷ್ಣಾಮೃತ ಮಹಾರ್ಣವದಲ್ಲೆಲ್ಲ ಏಕಾದಶಿಯ ಬಗ್ಗೆ ವಿವರಣೆನೂ ಇದೆ, ಯಾವ್ಯಾವ ಏಕಾದಶಿ ಅಂತೆಲ್ಲ ಹೆಸರುಗಳು ಇದೆ. ಅಲ್ಲಿ ವಿದ್ಧ ಏಕಾದಶ್ಯಾಂ ತಿಥೌ ಅಂತಾನೆ ಏಕಾದಶಿ ತಿಥಿ ಅಂತೂ ಅದೇ ಇದೆ, ಆದ್ರೆ ವಿದ್ಧ ಅಂದ್ರೆ ಈ ತಿಥಿಗಳಲ್ಲಿ ವ್ಯತ್ಯಾಸ ಆದಾಗ ತ್ರಯೋದಶಿ, ಚತುರ್ದಶಿ, ಹಾಗೆ ಒಂದೊಂದು ತಿಥಿ ನೋಡಿದಾಗ ಒಂದ್ ತಿಥಿ ಕಾಣಿಸೋದೇ ಇಲ್ಲ ನಮ್ಗೆ ಅವತ್ತು ಪಂಚಾಂಗದಲ್ಲಿ. ಮುಂದಿಂದ ಹಾಕ್ಬಿಟ್ಟಿದ್ದಾರೆ, ಇದೊಂದು ಈ ತಿಥಿ ಮೇಲೆ ಆ ತಿಥಿ ಒಂದಿದೆ, ಈ ತಿಥಿ ಹಿಂದಕ್ಕೆ ಈ ತಿಥಿ ಇದೆ ಅಂತೆಲ್ಲ ಹೇಳೋದಿರುತ್ತಲ್ಲ. ಹಾಗಾದ್ರೆ ಈ ತಿಥಿಯಲ್ಲಿ 12 ಬಾರಿ ಆವೃತ್ತಿ ಆದಾಗ ವೃದ್ಧಿ ಹ್ರಾಸ ಇದೆ, ಹೆಚ್ಚು ಕಡಿಮೆ ಆಗತ್ತೆ ಆ ತಿಥಿಗಳಲ್ಲಿ. 2 ಪಾಡ್ಯ ಅಂತ ನೋಡ್ತಾ ಇರ್ತೀವಿ ಕೆಲಸಲ್ಲಿ, ಇನ್ನೊಂದು ಹ್ರಾಸ, ಒಂದು ತಿಥಿನೇ ಕಾಣಿಸಲ್ಲ ಪಂಚಾಂಗಗಳಲ್ಲಿ. ಇದೆಲ್ಲ ತಿಥಿಗಳ ಆವೃತ್ತಿಯಲ್ಲಿದೆ. ಆದ್ರೆ ಅಲ್ಲಿ ಹಾಗಿಲ್ಲ. ವತ್ಸರದಲ್ಲಿ ಯಾವ ದಿವಸ ನೀವು ಆರಂಭ ಮಾಡ್ತೀರೋ ಅಲ್ಲಿಂದ ಹಿಡಿದು 360ನೇ ದಿವಸ ಕ್ಲೋಸ್, ಅದೊಂದು ವತ್ಸರ ಅಂತ. ಅದು ಬೇರೆ ಇದು ಬೇರೆ ಅಂತ ಆ ನಿಯಮ. ತತಃ ಅಸ್ಯ ತಥೋ ಭೇದ, ಇಲ್ಲ ನಿಯಮ ಇಲ್ಲ, ವೃದ್ಧಿಹ್ರಾಸ ಇದೆ ತಿಥಿಗಳ ಆವೃತ್ತಿಯಲ್ಲಿ, ಅಲ್ಲಿ ಹಾಗಿಲ್ಲ ಅಂತ ಹೇಳಿ ಆ ಭೇದವನ್ನ ತೋರಿಸ್ತಾರೆ. ಅದರಿಂದ 2 ವ್ಯತ್ಯಾಸವನ್ನು ಹೊಂದಿದೆ. ಇನ್ನು ಗುರೋಹ ಬೃಹಸ್ಪತೆ ಮೇಷಾದಿದ್ವಾ ರಾಶಿಷು ಆವೃತ್ತಿ. ಮೇಷ, ವೃಷಭ, ಮಿಥುನ ಈ ಎಲ್ಲ ರಾಶಿಗಳಲ್ಲಿ ಆವೃತ್ತಿ ಏನಿದೆ
ಅದು ದ್ವಾದಶ ವತ್ಸರಾತ್ಮಕ ಕಾಲ, 12 ವರ್ಷಗಳ ಕಾಲ. ಅದನ್ನ ಒಂದು ಪರಿವತ್ಸರ ಅಂತ ಕರೀತಾರೆ. ಆದ್ರೆ ಆ 12 ವತ್ಸರ ಏನಿದೆ ಅದರ ಒಂದು ಅಂಶ ಅಂತ ಹೇಳ್ತಾರೆ, ಆ ಒಂದು ಅಂಶ ಮಾತ್ರ. ಇನ್ನು ಸೌರದಲ್ಲಿ ಆಗ್ಬೇಕಾದ್ರೆ ಸೌರಮಾನದ್ದು ಸಂಕ್ರಮಣ ಭೇದೇನ ಅಂತ, ಸಂಕ್ರಮಣ ಅದೆಲ್ಲ ಹಾಕಿರ್ತಾರೆ. ಉಡುಪಿ ಪಂಚಾಂಗಗಳಲ್ಲೇ ನೋಡ್ಬೋದು, ನಮ್ಮ ಇದ್ರಲ್ಲೂ ಪಂಚಾಂಗಗಳಲ್ಲೂ ಹಾಕಿರ್ತಾರೆ. ನಮ್ ಗಮನಕ್ಕೆ ಬರೋದು ಮಕರ ಸಂಕ್ರಮಣಕ್ಕೆ ಗಮನಕ್ಕೆ ಬರುತ್ತೆ ನಮ್ಗೆ. ಆದ್ರೆ ಅವ್ರು ಎಲ್ಲಾ ಸಂಕ್ರಮಣ ನೋಡ್ತಾರೆ. ತುಲಾ ಸಂಕ್ರಮಣ, ಮಕರ ಸಂಕ್ರಮಣ, ಮೇಷ, ಧನು ಸಂಕ್ರಮಣ ಎಲ್ಲ ಇದೆ. ಈ ರೀತಿ ಪ್ರತಿಯೊಂದು ಕಾಲ ವಿಶೇಷವನ್ನ ಹೇಳುವಂತಹ ಯಾವ ಯಾವ ಶಬ್ದಗಳಿದೆ ಅದನ್ನೆಲ್ಲ ಹೇಳಿ ಆ ಭಗವಂತ ಈ ಕಾಲದ ಒಳಗಡೆ ನೆಲೆಸಿದಾನೆ ಎನ್ನುವ ಅನುಸಂಧಾನ ಇದೆಯಲ್ಲ, ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಅನಿಮಿಷ ಅಂತಂದ್ರೆ ಏನರ್ಥ, ನಿಮಿಷ ಅಂದ್ರೆ ಏನರ್ಥ, ಚಕ್ಷುರ್ ನಿಮೀಲನಂ ನಿಮಿಷ ಇತಿ ಉಚ್ಯತೆ ಅಂತ ಅದಕ್ಕೆ ವಿವರಣೆ ಮಾಡ್ತಾರೆ. ಅಂದ್ರೆ ಹಿಂಗ್ ಮುಚ್ತೀವಲ್ಲ, ಕಂಡಪ್ಪೆ ಹಿಂಗ್ ಅಂತೀವಲ್ಲ, ಇದೊಂದ್ ನಿಮಿಷ ಅಂತ ಅರ್ಥ. 1 ನಿಮಿಷ ಅಂದ್ರೆ ನಾವ್ ಹಿಂಗ್ ನೋಡ್ತಾ ಇರ್ತೀವಿ ಗಡಿಯಾರನ, ವಾಚ್ ನೋಡಿದಾಗ ಹೀಗ್ ತಿರುಗ್ತಾ ಇರುತ್ತೆ, ಈಗ 1 ನಿಮಿಷ ಆಯ್ತು ಅಂತ ಹೇಳ್ತೀವಿ. ಅದಲ್ಲ, ಇಲ್ಲೆಲ್ಲ 1 ನಿಮಿಷ ಅಂದ್ರೆ ಕಂಡಪ್ಪೆ ಹಿಂಗ್ ಮುಚ್ತೀವಿ, ಹಿಂಗ್ ತೆಗಿತೀವಲ್ಲ, ಇದು 1 ನಿಮಿಷ ಅಷ್ಟೇ. ಅದು ನೀವು ಹೇಳೋದು ಚಕ್ಷುರ್ ನಿಮೀಲನ, ಉನ್ಮೀಲನ ನಿಮೀಲನ ಅಂತ. ಕಣ್ಣು ಮುಚ್ಚಿದ್ರೆ ಹಿಂಗ 1 ನಿಮಿಷ ಆಗೋಯ್ತು ಅಂತ ಅರ್ಥ. ಹಾಗಾದ್ರೆ ಎಷ್ಟೆಷ್ಟು ನಿಮಿಷ ಆಗೋಗ್ತಾ ಇರುತ್ತೆ, ಬೇಗ ಆಗ್ತಾ ಇರುತ್ತೆ. ಕಣ್ಣು ಎಷ್ಟು ಸಲ ಮಿಟಕಿಸ್ತೀವೋ ಅಷ್ಟು 1, 2, 3 ನಿಮಿಷ 4 ನಿಮಿಷ ಅಂತ ಈ ಲೆಕ್ಕಾಚಾರದಲ್ಲಿ. ಇಂಥ ನಿಮಿಷ ಭಗವಂತನಿಗಿಲ್ಲ. ಯಾಕೆ? ಚಕ್ಷುರ್ ನಿಮೀಲನೇ ದೇವರಿಗಿಲ್ಲ. ಅದನ್ನ ಅನಿಮಿಷ ಶಬ್ದೇನ ಅರ್ಥಾತ್ ಸರ್ವದಾ ದರ್ಶನಮೇವ ಆಯ. ಯಾವಾಗ್ಲೂ ಭಗವಂತ ತಾನು ನೋಡ್ತಾನೆ ಇರ್ತಾನೆ, ಅವನು ಕಣ್ಣು ಮುಚ್ಚಿದೋದು ಅಂತಾನೆ ಇಲ್ಲ ಅಂತ. ಇದನ್ನ ಈ ಅರ್ಥದಲ್ಲಿ ಬಿಡಿಸಿದ್ದಾರೆ. ನಿಮಿಷ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥವನ್ನು ಮಾಡ್ಬೇಕು, ಅದೇ ಅರ್ಥದಲ್ಲೇ ಮುಖ್ಯವಾಗಿರೋದು. ಮಿಷ ಗತವು ಅಂತ ಒಂದು ಧಾತುವನ್ನು ಕೊಡ್ತಾರೆ. ಅಂದ್ರೆ ಗಮನ, ಒಂದ್ ಹಿಂಗ್ ಬಡದ್ ಹಿಂಗ್ ಹೋಗತ್ತಲ್ಲ, ಬಡಿಯೋದಕ್ಕೆ ಹೇಳ್ಬಿಡ್ತಾರೆ. ಬಡದ್ ಹಿಂಗ್ ಹೋಗೋದು ಬೇಡ, ಕಣ್ಣು ಹಿಂಗ್ ರೆಪ್ಪೆ ಹಿಂಗ್ ಬಡದ್ ಹಿಂಗೆ ಪೂರ್ಣ ಹೋಗ್ಬೇಕು ಅಂತಿಲ್ಲ, ಒಂದು ಬಡದ್ರೆ 1 ನಿಮಿಷ ಅಂತ ಅರ್ಥದಲ್ಲಿ ಬಳಸಿದ್ದಾರೆ. ಇದಾದ್ಮೇಲೆ ಕಾಲಸ್ಥಸ್ಯ ಮಹಾತ್ಮನಃ ಅಂತ ಎಂದಿನಂತೆ ಪ್ರತಿಯೊಂದು ಈ ಕಾಲದಲ್ಲಿ ಇರುವಂತಹ ದೇವರನ್ನ ಇಡಾವತ್ಸರ, ಅನುವತ್ಸರ, ಸಂವತ್ಸರ ಅಂತೆಲ್ಲ ಹೀಗೆ ನೆನಪಿಸ್ಕೊಂಡು ಹೋಗ್ಬೇಕು. ಅದರಿಂದ ಕಾಲದ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಯಾಕೆ? ಭಗವಂತ ಎಲ್ಲಾ ಕಾಲದಲ್ಲಿ ಇದ್ದಾನೆ, ಕಾಲತಃ ಆನಂತ್ಯ ದೇವರಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ. ಆ ದೃಷ್ಟಿಯಲ್ಲಿ ಇದೆಲ್ಲ ಬರ್ತಾ ಇದೆ. ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ವಿಶೇಷವಾದ ಕಾರಣವನ್ನ ಕೊಡ್ತಾರೆ. ಯಾಕೆ ಈ ಕಾಲರೂಪಿ ಪರಮಾತ್ಮನನ್ನ ಭಜಿಸ್ಬೇಕು, ಇವನ ಪೂಜೆ ಯಾಕೆ ಅವಶ್ಯಕ, ಇವನನ್ನ ಹೇಗ್ ಪೂಜೆ ಮಾಡ್ಬೇಕು ಅನ್ನೋದನ್ನ ಪೂರ್ಣ ಈ ಮುಂದಿನ ಶ್ಲೋಕ ತಿಳಿಸುತ್ತೆ, 15ನೇ ಶ್ಲೋಕ. ಅದರಿಂದ ಇದುವರೆಗೆ ಕಾಲದ ಎಲ್ಲ ಪ್ರಭೇದ ಹೇಳಾಯ್ತು. ಎಷ್ಟು ಕಾಲ ಹೆಸರಿನ ಪರಮಾತ್ಮನನ್ನ ಪೂಜೆ ಮಾಡಿ ಅಂತ, ಇದೇ ಕಾಲ ನಿಯಾಮಕನ ಪೂಜೆ ಅಂತಂದ್ರೆ. ಇದನ್ನೆಲ್ಲ ತಿಳ್ಕೊಂಡು ಅನುಸಂಧಾನ ಮಾಡುದು. ಇಲ್ಲಿವರೆಗೆ ಏನು 14ನೇ ಶ್ಲೋಕ ಮುಗಿಯಿತು. ಇನ್ನು ಮುಂದೆ 15ನೇ ಶ್ಲೋಕದ ವಿವರಣೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದಗಳು. ನಮಸ್ಕಾರ.